ನಾನಿವತ್ತು ನಿಮ್ಗೆ ಶ್ರೀ ಪರಮ ಪೂಜ್ಯ ನಿರುಪಾದೇಶ್ವರ ಅವರು ನೆಲೆಸಿರ್ತಕ್ಕಂಥ ಅಂಕ್ಲಿ ಮಠನ ತೋರ್ಸಕ್ ಬಂದಿದ್ದೀನಿ. ಈಗ ಈ ಪ್ಲೇಸ್ ಯಾವ ತರ ಆಗಿದೆ ಅನ್ನೋದನ್ನ ನೋಡ್ಕೊಂಬರೋಣ, ಬನ್ನಿ ಹೋಗೋಣ. ಸೊ ಕಾಂತಾರ ಮೂವಿನಲ್ಲಿ ನೀವು ಬ್ರಹ್ಮ ರಾಕ್ಷಸನ್ ನೋಡೇ ಇರ್ತೀರಾ. ಸೊ ಬ್ರಹ್ಮ ರಾಕ್ಷಸ ಅದು ಫಿಕ್ಷನಲ್ ಕ್ಯಾರೆಕ್ಟರ್. ಸೊ ನಾನಿವತ್ತು ನಿಮಗೆ ಒಂದು ನಿಜವಾದ ಬ್ರಹ್ಮ ರಾಕ್ಷಸನ ಕತೆ ಹೇಳಕ್ಕೆ ಬಂದಿದ್ದೀನಿ. ಈ ಬ್ರಹ್ಮ ರಾಕ್ಷಸ ಎಲ್ಲಿದ್ರಪ್ಪ ಅಂದರೆ ಸಾಕ್ಷಾತ್ ಶ್ರೀ ಫೇಮಸ್ ಆಗಿರ್ತಕ್ಕಂಥ ಅಂಕ್ಲಿ ಮಠದಲ್ಲಿದ್ದರು. ಸೊ ನೀವೆಲ್ಲ ಕೇಳೇ ಇರ್ತಾರೆ ಈ ಸ್ಟೋರಿನ. ಅಂಕ್ಲಿ ಮಠದಲ್ಲಿ ಒಬ್ಬರು ರಾಕ್ಷಸ ಇದ್ದರು, ಅದೇನೋ ಒಂಥರ ಸ್ಟೋರಿ ಇದೆ. ಸೊ ಅದೇನು ಸ್ಟೋರಿ, ಅಂಕ್ಲಿ ಮಠದ ಆತ್ನವ್ರು ಇಲ್ಲಿಗೆ ಏನಕ್ಕೆ ಬಂದರು, ಆ ರಾಕ್ಷಸ ಏನಕ್ಕಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ. ಆಗಿದ್ದರೆ ನಾನಿವತ್ತು ನಿಮಗೆ ಅಂಕ್ಲಿ ಮಠದ ಫುಲ್ ಡೀಟೇಲ್ನ ತೋರಿಸ್ತೀನಿ ಅಂತ. ಸೊ ನಿಮ್ಗೆ ಅಲ್ಲಿ ಒಂದು ಫೋಟೋ ಕಾಣ್ತಿದೆಯಲ್ಲ, ಸೊ ಆ ಫೋಟೋದಲ್ಲಿರೋರೆ ಸದ್ಗುರು ಶ್ರೀ ನಿರುಪಾದೇಶ್ವರರವರು. ಈ ಮಠದ ಮಠಾಧಿಪತಿ ಆಗಿರ್ತಕ್ಕಂಥ ಸ್ವಾಮೀಜಿಗಳು ಇವರು. ಸೊ ಇವ್ರ ಹೆಸರು ಬಂದ್ಬಿಟ್ಟು ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಗಳು. ಸೊ ಕರೆಂಟ್ಲಿ ಇವರೇ ಈ ಮಠದ ಅಧಿಪತಿಗಳಾಗಿದ್ದಾರೆ. एवढं पीस ಸೊ ಸ್ಟಾರ್ಟಿಂಗ್ ನಾನೇನೊಂದು ಬ್ರಹ್ಮ ರಾಕ್ಷಸನ ಕತೆ ಹೇಳಿದೆ. ಸೊ ಆ ಬ್ರಹ್ಮ ರಾಕ್ಷಸ ಬಂದ್ಬಿಟ್ಟು ಇಲ್ಲಿ ವಾಸವಾಗಿರುತ್ತಂತೆ. ಆ ಬ್ರಹ್ಮ ರಾಕ್ಷಸನ ಓಡಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿರೋ ಸ್ವಾಮೀಜಿಗಳು ಏನು ಮಾಡ್ತಾರೆ, ಇಲ್ಲಿಗೆ ಬಂದ್ಬಿಟ್ಟು ತಪಸ್ಸು ಮಾಡ್ತಾರಂತೆ. ತಪಸ್ಸು ಮಾಡಿದಾಗ ಆ ಬ್ರಹ್ಮ ರಾಕ್ಷಸ ಈ ಸ್ವಾಮೀಜಿಗಳ ಹತ್ರ ಬಂದ್ಬಿಟ್ಟು ಒಂದು ಡೀಲ್ ಮಾಡ್ಕೊಳತ್ತಂತೆ. ಇಲ್ಲಿ ಆ ರಾಕ್ಷಸ ಬಂದ್ಬಿಟ್ಟು ಇಲ್ಲಿ ಕೈದಿ ಆಗಿರುತ್ತಂತೆ. ಸೊ ಆ ಕೈದಿ ಆಗಿ ಆ ವರ್ಷಕ್ಕೆ ಒಂದ್ಸಲ ಈ ಸ್ವಾಮೀಜಿಗಳು ಆ ರಾಕ್ಷಸಿಗೆ ಎಷ್ಟೋ ಬಂಡೆಗಟ್ಟಲೆ ಊಟ ಎಲ್ಲ ಕೊಡ್ತಾರಂತ. ಸೊ ಅಂದರೆ ಹೇಳ್ಕೊಂಡು ಬಂದಿದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ನಿಜ ನನಗೂ ಗೊತ್ತಿಲ್ಲ. ಸೊ ಇಲ್ಲಿರೋ ಸ್ವಾಮೀಜಿಗಳು ಕೂಡ ನಮಗೆ ಅದೇ ಮ್ಯಾಟ್ರನ್ನ ಹೇಳಿದರು. ಸೊ ಈ ಥರ ರಾಕ್ಷಸ ಇನ್ನೂ ಜೀವಂತವಾಗಿದೆ, ಒಂದು ವರ್ಷಕ್ಕೊಂದ್ಸಲ ಅದಕ್ಕೆ ಊಟ ಕಳಿಸ್ತಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೇನು ಕಾಣ್ತಿದೆ, ಇದೊಂದು ಅಂಡರ್ಗ್ರೌಂಡ್ ಒಂದು ಟೆಂಪಲ್ ಇದೆ. ಸೊ ಆಗಿನ ಕಾಲದ ಟೆಂಪಲು. ಇಲ್ಲಿರೋ ಎಲ್ಲ ಪ್ಲೇಸಸ್ನೂ ಡೆಮಾಲಿಷ್ ಮಾಡಿದ್ದಾರೆ, ಬಟ್ ಈ ಟೆಂಪಲ್ನ ಮಾತ್ರ ಅವರು ಏನೂ ಮಾಡಿಲ್ಲ, ಹಾಗೇ ಇದೆ. ಬನ್ನಿ ಇದ್ರೊಳಗಡೆ ತೋರಿಸ್ತೀನಿ ಅಂತೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಒಳಗಡೆ ಇನ್ನೊಂದು ಪ್ಲೇಸ್ ಇದೆ. ಅದು ಹಂಗೆ ಅಂಡರ್ಗ್ರೌಂಡ್ ಆಗಿ ಒಂಥರ ಟನಲ್ ಟೈಪ್ ಇದೆ. ಸೊ ಇವಾಗ ನಾನು ತೋರಿಸಿರೋ ಟೆಂಪಲ್ ಇದೆ. ಸೊ ಇದ್ರೊಳಗಡೆ ಇನ್ನೊಂದು ರೂಮ್ ಇತ್ತು ಗೊತ್ತಾ. ಸೊ ಅಲ್ಲಿಂದ ಇಲ್ಲಿ ನೋಡ್ತಿರ್ಬೋದು, ಇದು ಟೋಟಲಾಗಿ ಇಲ್ಲೊಂದು ಕೋಣೆ ಇದೆ ಅನಿಸುತ್ತೆ. ಟೋಟಲ್ ಅಷ್ಟು ಉದ್ದ ಈ ಕೋಣೆ ಇದೆ ಟೋಟಲ್. ಇನ್ನು ಒಳಗಡೆ ಇದೆ ಗೊತ್ತಿಲ್ಲ, ಬಟ್ ಕಣ್ಣಿಗೆ ಕಾಣೋದಂದ್ರೆ ಇಷ್ಟು ಕಾಣುತ್ತೆ. ಇದು ಬಿಟ್ಟರೆ ನಿಮಗೆ ಅಲ್ಲೊಂದು ಅದರದ್ದೊಂದು ಸ್ಟೋರಿ ಇದೆ, ಅಲ್ಲಿಗೆ ಹೋಗೋಣ ಇವಾಗ. ಸೊ ಇಲ್ಲಿ ನಿಮಗೆ ಬಿಲ್ಡಿಂಗ್ ಏನು ಕಾಣ್ತಿದೆ, ಇದು ಸುಮಾರು ನಾನು ಚಿಕ್ಕವನಿದ್ದೆ, 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದೆ, ಆವಾಗಿಂದನೇ ಈ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. ಬಟ್ ಅದು ಈಗ ರೀಸೆಂಟಾಗಿ 1 ಇಯರ್ ಬ್ಯಾಕೆ 2 ಇಯರ್ ಬ್ಯಾಕು ಇದು ಕಂಪ್ಲೀಟ್ ಆಗಿದೆ. ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಸೊ ಇದು ಯಾರೇ ಈ ಬಿಲ್ಡಿಂಗ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಲಿ ಇದು ಕಂಪ್ಲೀಟೇ ಆಗ್ತಿರ್ಲಿಲ್ಲ. ಯಾಕಂದರೆ ಅಲ್ಲೇನೋ ದೋಷ ಇದೆ, ಅದಿದೆ ಇದಿದೆ ಅಂತ ಏನೇನೋ ನ್ಯೂಸ್ ಇತ್ತು. ಬಟ್ ಫೈನಲಿ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ಕೆ ಬ್ರಹ್ಮ ರಾಕ್ಷಸ ಏನೋ ಬಿಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಫೈನಲಿ ಈ ಬಿಲ್ಡಿಂಗ್ ಅಂತೂ ಕಂಪ್ಲೀಟ್ ಆಗಿದೆ. ನಾವು ಜಾತ್ರೆಗೆ ಯಾವಾಗಾದರೂ ಬಂದಾಗಲಿ ಇಲ್ಲಿ ಕೆಳಗಡೆ ಇದು ಪ್ರಸಾದ ಕೊಡ್ತಾಯಿದ್ರು ಗೊತ್ತಾ. ಸೊ ನಾವು ಕೆಳಗಡೆನೆ ಕೂತ್ಬಿಟ್ಟು ಪ್ರಸಾದ ಎಲ್ಲ ತಿಂತಿದ್ವಿ. ಆ್ಯಕ್ಚುಲಿ ಇಲ್ಲಿ ಡೈಲಿ ಪ್ರಸಾದ ಇರುತ್ತೆ, ಇಲ್ಲೇನು ನೋಡ್ತಿರ್ಬೋದು ಕೆಳಗಡೆ. ಸೊ ಡೈಲಿ ನಿಮಗೆ ಸಾಂಬಾರು, ರೈಸು ಮತ್ತು ಸ್ವೀಟು ಇರುತ್ತೆ.
ಸೊ ವೈಟ್ ರೈಸ್ ಇದೆ, ಇಲ್ಲಿ ಪಲಾವ್ ರೈಸ್ ಕೂಡ ಇದೆ. ಸೊ ಬನ್ನಿ ಹಂಗಿದ್ರೆ ಒಂದ್ಸಲ ಪ್ರಸಾದ ಟೇಸ್ಟ್ ಮಾಡೋಣ ಅಂತ ಇತ್ತು. ಸೊ ಇಲ್ಲೇನು ನಿಮ್ಗೆ ಕಾಣ್ತಿದೆ, ಇವೆಲ್ಲ ಟಬ್ಗಳು ಬಂದ್ಬಿಟ್ಟು ಪ್ರಸಾದ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಸೊ ಜಾತ್ರೆ ಟೈಮಲ್ಲಿ ಏನಾದರೂ ನೀವು ಬಂದು ನೋಡಿದರೆ ಈ ಟಬ್ಗಳಲ್ಲಿ ಆ ಕುದಿತಾ ಇರೋ ಪ್ರಸಾದನ ಇವ್ರ ಕೈಯಿಂದನೇ ಮುಟ್ಬಿಟ್ಟು ಈ ಕಡೆ ಒಗಿತಾ ಇದ್ರು, ಹಂಚ್ತಾ ಇದ್ರು. ನೀವು ಬೇಕಿದ್ರೆ ಆ ವಿಡಿಯೋನ ಹಾಕ್ತೀನಿ ನೋಡ್ಕೊಳ್ಳಿ. ಸೊ ಪವಾಡ ಎಷ್ಟಿತ್ತಂತಂದರೆ ಈ ಫುಲ್ಲು ಸುಡೋ ಅಡುಗೆಗೂ ಕೂಡ ಅವರು ಕೈ ಹಾಕ್ಬಿಟ್ಟು ತೆಗಿತಾ ಇದ್ರು. ಸೊ ಆ ಥರದೊಂದು ಪವಾಡ ಅವ್ರ ಹತ್ರ ಇತ್ತು. ಸೊ ಇದು ನನ್ನ ಕೈಯಲ್ಲಿ ಏನು ನೋಡ್ತಿದ್ರಾ, ಇದು ಅನ್ನಕ್ಕೆ ಸ್ವೀಟಿಗೆ ಸಾಂಬಾರನ್ನ ಈ ಥರ ಹಿಂಗೆ ಎಳೆಯೋಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರು. ಈಗ ನಾನು ಆವಾಗಲೇ ನಿಮ್ಗೆ ಬೊಗಣೆ ಏನು ತೋರಿಸ್ತೆ, ಅದು ಆಲ್ಮೋಸ್ಟ್ ಒಂದು ಎಷ್ಟೋ ಕ್ವಿಂಟಲ್ಗಳು ಇಡಿಸೋ ಅಷ್ಟು ಪಾತ್ರೆಗಳವು. ಸೊ ನಿಮ್ಗೆ ಯಾವಾಗೇ ಬಂದಿರಲಿ, ಯಾವ ದಿನವೇ ಬರಲಿ, ಅಮಾವಾಸ್ಯೆ ಹುಣ್ಣಿಮೆ ಯಾವಾಗೇ ಬರಲಿ, ಅನ್ನ ಸಾಂಬಾರು ಮಾತ್ರ ಫಿಕ್ಸ್ ಇರ್ತಾಯಿತ್ತು ಇಲ್ಲಿ. ಸೊ ಇದು ಬಂದ್ಬಿಟ್ಟು ಮೇನ್ ಗರ್ಭಗುಡಿ. ಸೊ ಈ ಗರ್ಭಗುಡಿ ಒಳಗಡೆ ಸ್ವಾಮಿ ನಿರ್ಪದೇಶ್ವರ ಅವ್ರದ್ದು ಸಮಾಧಿ ಇದೆ. ಸೊ ಅವರ ಒಂದು ಸಮಾಧಿ ಹತ್ರನೇ ಸೊ ಮೇನ್ ಗರ್ಭಗುಡಿ ಇದೆ. ಅಲ್ಲಿ ನಿಮಗೆ ಒಂದು ಈಶ್ವರನ ಲಿಂಗ ಕೂಡ ಕಾಣ್ತಿದೆ. ಇದು ಬಂದ್ಬಿಟ್ಟು ನಿರ್ಪದೇಶ್ವರ ಸ್ವಾಮಿ ಅವ್ರದ್ದು. ಸೊ ಅವ್ರ ತಾಯಿನವ್ರದ್ದು ಪಾರ್ವತಮ್ಮ. ಸೊ ಇಲ್ಲೇನು ಕಾಣ್ತಿದೆ, ಸೊ ಇವ್ರು ಬಂದ್ಬಿಟ್ಟು ಪಾರ್ವತಮ್ಮ ಅಂತ. ಇವರ ಸಮಾಧಿನ ಇಲ್ಲಿ ಈ ಒಂದು ಪಕ್ಕದಲ್ಲೇ ಇರ್ತಕ್ಕಂಥ ರೂಮಲ್ಲಿ ಮಾಡಿದ್ದಾರೆ. ಸೊ ಇದು ನಿಮಗೆ ಮೇನ್ ಒಂದು ಟೆಂಪಲ್ ಇದೆಯಲ್ಲ, ಸೊ ಇಲ್ಲಿಂದನೇ ಮೇನ್ ಟೆಂಪಲ್ ಸಿಗುತ್ತೆ. ಸೊ ಆ ಮೇನ್ ಟೆಂಪಲ್ ಹತ್ರನೇ ಅವ್ರ ಸಮಾಧಿನ ನೋಡೋಕೆ ಸಿಗುತ್ತೆ ನಿಮಗೆ. ಸೊ ಇಲ್ಲೊಂದು ನಿಮಗೆ ಗುಹೆ ಥರ ಕಾಣುತ್ತೆ. ಸೊ ಇಲ್ಲಿ ಅಂಡರ್ಗ್ರೌಂಡ್ ಇದೆ. ಸೊ ಇದ್ರ ಕೆಳಗಡೆನೆ ಸ್ವಾಮಿ ನಿರ್ಪದೇಶ್ವರ ಅವರ ಸಮಾಧಿ ಇದೆ ಅಂತೆ. ಇಲ್ಲಿ ಅದ್ರ ಕೆಳಗಡೆ ಸ್ವಾಮೀಜಿ ಅವರ ಸಮಾಧಿ ಇದೆ, ಮೇಲ್ಗಡೆ ಶಿವನ ಮೂರ್ತಿ ಇದೆ. ಸೊ ಇದು ಬಂದುಬಿಟ್ಟು ಸ್ವಾಮೀಜಿಯವರು ಕೂಡ್ತಕ್ಕಂಥ ಸಿಂಹಾಸನ. ನಾವು ಜಾತ್ರೆ ಟೈಮಲ್ಲಿ ಬಂದಾಗೆಲ್ಲ ಸ್ವಾಮೀಜಿಯವರು ಇಲ್ಲಿ ಕೂತಿರ್ತಾರೆ. ಸೊ ಈ ಕಡೆ ಒಂದು ಯಾವುದೋ ರೂಮ್ ಇದೆ. ಸೊ ಅವರ ವಂಶಸ್ಥರಿಗಳ ಫೋಟೋಸ್ ಎಲ್ಲ ಇದೆ ಇಲ್ಲಿ. ಸೊ ಇಷ್ಟೊತ್ತು ನಾನು ಅವರ ವಂಶಸ್ಥರ ಫೋಟೋ ಏನು ತೋರಿಸ್ದೆ. ಸೊ ವಂಶಸ್ಥರು ಎಲ್ಲರನ್ನ ಸೊ ಅವ್ರ ಸಮಾಧಿ ಇದೆ ಇಲ್ಲಿ. ಸೊ ಇದು ಒಂದು ಸಮಾಧಿ. ಸೊ ಅವ್ರ ಹೆಸರು ಕೂಡ ಇಲ್ಲೇ ಹಾಕಿದ್ದಾರೆ. ಇದಷ್ಟೇ ಅಲ್ಲದೆ ಸೊ ಈ ಕಡೆ ನಮಗೆ ತುಂಬ ರೂಮ್ಗಳಿದ್ದಾವೆ, ಅಲ್ಲೆಲ್ಲರೂ ಅವರ ಸಮಾಧಿಗಳೇ ಇರೋದು. ಸೊ ಬನ್ನಿ. ಸೊ ಇಲ್ಲೊಬ್ಬರದು ಸೊ ಮಾತಾಶ್ರೀ ಅಂದಾನಮ್ಮನವ್ರದ್ದು ಇಲ್ಲಿ. ಸೊ ಅಂದಾಗೆ ಇಲ್ಲೂ ನೋಡ್ಬೋದು. ಸೊ ಇದೆಲ್ಲ ಅವರ ಸಮಾಧಿಗಳು. ಇದು ನೋಡಿ, ಗಾಡಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಒಂದು ಟೈಮಲ್ಲಿ ಫುಲ್ಲು ಯಾವ ಗಾಡಿ ಆದರೂ ನೋಡಿ ನಿರ್ಪದೇಶ್ವರ ಸ್ವಾಮಿದು ಸ್ಟಿಕ್ಕರ್ ಇರ್ತಿತ್ತು. ಅವ್ರ ಪವಾಡ ಅಷ್ಟಿರೋದ್ರಿಂದನೇ ಇಷ್ಟೆಲ್ಲ ಸ್ಟಿಕ್ಕರ್ ಆಯಿತು, ಅವರ ಫೋಟೋ ಆಯಿತು. ಮನೇಲಿ ಕೂಡ ಅವ್ರದ್ದು ಎಷ್ಟೋ ಫೋಟೋಗಳು ಇಟ್ಬಿಟ್ಟು ಪೂಜೆ ಮಾಡ್ತಿದ್ರು.
ಸೊ ನೀವಿವಾಗ ಈ ಅಂಕ್ಲಿ ಮಠದ ರಥನ ನೋಡ್ತಿದ್ರ. ಸೊ ಇಲ್ಲೇನು ಬ್ಯಾಕ್ ಸೈಡಲ್ಲಿ ಕಾಣ್ತಿದೆ. ಸೊ ಜಾತ್ರೆ ಟೈಮಲ್ಲಿ ಈ ರಥನ ಅಂದರೆ ರಥನ ಹೊರಗಡೆ ತಗೊಂಡ್ಬಿಟ್ಟು ರಥಯಾತ್ರೆನ ಮಾಡ್ತಾರೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಹುಟ್ಟಿದಾಗ ನನ್ನ ಹೆಸರು ಕೂಡ ನಿರುಪದೆ ಅಂತಲೇ ಹೆಸರಿಟ್ಟಿದ್ರು. ಈಗಲೂ ಕೂಡ ಸ್ವಲ್ಪ ಜನ ನನ್ನನ್ನು ನಿರುಪದೆ ಅಂತಲೇ ಕರೀತಾರೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಸ್ಕೂಲಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನನ್ನ ಹೆಸರನ್ನ ಚೇಂಜ್ ಮಾಡಿದರು. ಸೊ ನಾನು 5ನೇ ಕ್ಲಾಸು ಅಥವಾ 4ನೇ ಕ್ಲಾಸ್ ಇದ್ದೆ. ಸೊ ನಮ್ಮ ಮಮ್ಮಿ ಒಂದ್ಸಲ ಬೇಡ್ಕೊಂಡಿದ್ರು, ಅದೇನಕ್ಕೆ ಬೇಡ್ಕೊಂಡಿದ್ರು ಗೊತ್ತಿಲ್ಲ. ಸೊ ನಾನು ಕೂಡ ಒಂದು ಟೈಮಲ್ಲಿ ಬಂದ್ಬಿಟ್ಟು ಈ ಕ್ಷೇತ್ರದಲ್ಲಿ ದೀಡ ನಮಸ್ಕಾರ ಹಾಕಿದ್ದೆ. Okay.